ಹೇಗಿದೆ ಸರ್ ಈ ಸಲ ಹಾವೇರಿ ಗದಗ? ಆಲ್ರೆಡಿ ರಿಸಲ್ಟ್ ಬಂದಾಗಿಬಿಟ್ಟಿದೆ. ಪಟಾಕಿ ಹೊಡೆಯೋದು ಅಷ್ಟೇ ಬಾಕಿ. ನಮ್ಮ ಗದಗ ವಿಧಾನ ಲೋಕಸಭೆ ಕಾಂಗ್ರೆಸ್ ಆಗುತ್ತೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಮುಳುವಾಗಿದೆ ಇವತ್ತಿನ ದಿವಸ. ಅವ್ರು ಕೊಟ್ಟಂತ ಯೋಜನೆಗಳಲ್ಲಿ ಹೆಂಗೆ ನನ್ನ ಅಂದಾಜು 20% 20% ಅಷ್ಟೇ ಅದು ಜನರಿಗೆ ತಲುಪಿದ. ನಮ್ಮ ದೇಶವನ್ನು ಯಾರು ರಕ್ಷಿಸ್ತಾರ ಅಂದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರ ಅವ್ರಿಗೆ ಆದ್ಯತೆ ಬರುತ್ತೆ. ಇಲ್ಲಿ ಯಾರು MLA ಅದಾರ ಅವೆಲ್ಲ ಪರಕ್ ಬೀಳಂಗೇ ಇಲ್ಲ. ಎಲ್ಲಾ ಪೂರ್ತಿ ಬಂದಂತ ನಮ್ಮ ಹಣ ಅವ್ರು ಕೊಡುವಂತ ಗ್ಯಾರಂಟಿ ಆ ಹಣ ಯಾರೇ ಕೂಡ ಕೊಟ್ಟಿಲ್ಲ. ನಾವು ಕೊಟ್ಟಂತ ಟ್ಯಾಕ್ಸ್ ಅನ್ನೇ ಬಡವರಿಗೆ ಕೊಡ್ತಾ ಇದಾರೆ. 543 ಕ್ಷೇತ್ರ ಪೈಕಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇರೋದು ಕೇವಲ 200 ಕ್ಷೇತ್ರ ಮಾತ್ರ. ಅವ್ರು ಎಂದಿಗೂ ಬಹುಮತಕ್ಕೆ ಬರಂಗಿಲ್ಲ, ಅವ್ರು ಆಡಳಿತಕ್ಕೆ ಬರಂಗಿಲ್ಲ ಅನ್ನೋದು ಇಲ್ಲೇ ಚಿತ್ರಣ ಕ್ಲಿಯರ್ ಆಗಿಬಿಟ್ಟಿದೆ. ನಮ್ಮ ಹೆಸರು ವೆಂಕಟೇಶ್ ಆರ್ ನಾರಾಯಣಿ ಅಂತ. ಏನ್ ಮಾಡ್ತೀರಾ? ನಾವಲ್ಲಿ ಬಿಜೆಪಿಯ ಸಕ್ರಿಯ ಕಾರ್ಯಕರ್ತ ಆಗಿದ್ದು, ಅದರ ಜೊತೆಗೆ ಬಿಜೆಪಿಯ ಹಾವೇರಿ ತಾಲೂಕಿನ ಗ್ರಾಮೀಣ ಮಂಡಲ ಅಧ್ಯಕ್ಷ ಆಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ. ಹೇಗಿದೆ ಸರ್ ಈ ಸಲ ಹಾವೇರಿ ಗದಗ? ಆಲ್ರೆಡಿ ರಿಸಲ್ಟ್ ಬಂದಾಗಿಬಿಟ್ಟಿದೆ. ಪಟಾಕಿ ಹೊಡೆಯೋದು ಅಷ್ಟೇ ಬಾಕಿ. ಸಿಹಂಚಿ ನಾ ಎಲ್ಲಾರ್ಗು ಹೇಳಿಬಿಟ್ಟಿದ್ದೆ ಯಾವತ್ತೊಂದು ದಿವಸ. ಗೆದ್ದಾಗಿದೆ ಆಲ್ರೆಡಿ. ಈಗ ಆಲ್ಮೋಸ್ಟ್ ನಾವು ಈಗ ನಮ್ದು ಮೆಜಾರಿಟಿ ಆಗಿಬಿಟ್ಟಿದೆ. ಎಷ್ಟು ಸ್ಟೇಟಲ್ಲಿ ಗೆದ್ದಿದಂತಲ್ಲ, ಆಲ್ರೆಡಿ ಅವ್ರು ಇವಾಗ ಕ್ರಾಸ್ ದ ಮೆಜಾರಿಟಿ ಮಾರ್ಜಿನ್. ಅದು ಹೇಗಪ್ಪ ಅಂದ್ರೆ ನಮ್ದು ಟೋಟಲ್ ಸೀಟ್ ಬಂದ್ಬಿಟ್ಟು ಲೋಕಸಭೆಯಲ್ಲಿ 543 ಸೀಟು. ನಮಗೆ ಅತಿ ಪ್ರತಿಸ್ಪರ್ಧೆ ಅನ್ನುವಂಥ ಪಕ್ಷ ಕಾಂಗ್ರೆಸ್. ಇಡೀ 543 ಕ್ಷೇತ್ರ ಪೈಕಿ ಕಾಂಗ್ರೆಸ್ ಸ್ಪರ್ಧೆ ಮಾಡ್ತಾ ಇರೋದು ಕೇವಲ 200 ಕ್ಷೇತ್ರ ಮಾತ್ರ. ಸೊ ಇದರ ಅರ್ಥ ಏನಪ್ಪಾ ಅಂದ್ರೆ ಅವ್ರು ಕೈ ಚೆಲ್ಲಿ ಬಿಟ್ಟಿದಾರಂತ. ಅವ್ರು ಎಂದಿಗೂ ಬಹುಮತಕ್ಕೆ ಬರಂಗಿಲ್ಲ, ಅವ್ರು ಆಡಳಿತಕ್ಕೆ ಬರಂಗಿಲ್ಲ ಅನ್ನೋದು ಇಲ್ಲೇ ಚಿತ್ರಣ ಕ್ಲಿಯರ್ ಆಗಿಬಿಟ್ಟಿದೆ. ಸೊ ನಾವು ವೈಯಕ್ತಿಕ ಬಿಜೆಪಿ ಪಕ್ಷ ಕಂಪ್ಲೀಟ್ಲಿ ಮೆಜಾರಿಟಿ ಬರ್ತೀವಿ. ಅದ್ರ ಜೊತೆಗೆ ನಮ್ದೇನು ಅಲಯನ್ಸ್ ಇದಲ್ಲ ಇಂಡಿಯಾ, ಸೊ ಅದು ಕೂಡ ನಾವು ಅತಿ ಹೆಚ್ಚಿನ ಅಂದ್ರೆ ಅಬ್ ಕಿ ಬಾರ್ 400 ಪಾರ್ ಅನ್ನುವಂಥ ನಮ್ಮ ನರೇಂದ್ರ ಮೋದಿ ಅವರ ಏನು ಒಂದು ಸ್ಲೋಗನ್ ಇದಲ್ಲ, ಅದನ್ನ 100% ನಾವು ರೀಚ್ ಆಗೇ ಆಗ್ತೀವಿ ಅನ್ನೋದು ನಂಬಿಕೆ ಇದೆ. ಬೊಮ್ಮಾಯಿ ಅವರು ಎಷ್ಟು ಲೀಡರ್ ಗೆಲ್ತಾರೆ? ಬೊಮ್ಮಾಯಿ ನಮ್ದು ನಿರೀಕ್ಷೆ 3 ಲಕ್ಷಕ್ಕಿಂತಲೂ ಮೇಲ್ಪಟ್ಟು ಅಂತಿದೆ. ನಾವು ಡೆಫಿನೆಟ್ಲಿ ಆ ಒಂದು ದಿಶೆಯಲ್ಲಿ ಕೆಲಸ ಮಾಡ್ತದೆ ಎಲ್ಲ ಕಾರ್ಯಕರ್ತರು. ನಮ್ದು ಡೆಫಿನೆಟ್ಲಿ 3 ಲಕ್ಷ ಅಂತ ಮಟ್ಟ ನಮ್ದು ನಿರೀಕ್ಷೆ, ಮತ್ತು ಡೆಫಿನೆಟ್ಲಿ ಅದು ನಾವು ಆ ನಿರೀಕ್ಷೆ ನಾವು ನಿಜ ರೂಪಕ್ಕೆ ತರ್ತೀವಿ ಅನ್ನೋದು ನಂಬಿಕೆ ಇದೆ. ಕಾಂಗ್ರೆಸ್ನ ಗ್ಯಾರಂಟಿಗಳು ಯಾವ್ದು ಅಡ್ಡಿ ಆಗಲ್ಲ? ಕಾಂಗ್ರೆಸ್ನ ಗ್ಯಾರಂಟಿಗಳು ಕಾಂಗ್ರೆಸ್ಗೆ ಮುಳುವಾಗಿದೆ ಇವತ್ತಿನ ದಿವಸ. ಇವತ್ತು ಹೆಣ್ಣು ಮಕ್ಕಳಿಗೆ ಬಸ್ ಫ್ರೀ ಮಾಡಿ ಅದರ ಅನುಭವ, ಅದರ ಕೆಟ್ಟ ಸ್ಥಿತಿಯನ್ನು ಅವರೇ ಅನುಭವಿಸ್ತಾ ಇದ್ದಾರೆ. ಯಾರಿಗೆ ಅದು ಫ್ರೀಯಾಗಿ ಸಿಕ್ಕಿದಲ್ಲ ಅವರೇ ಇವತ್ತು ಯಾಕೆ ಅದನ್ನು ಫ್ರೀ ಮಾಡಿದ್ರಪ್ಪ ಅನ್ನೋಂಥ ಪರಿಸ್ಥಿತಿ ಬಂದಿದೆ. ಇದನ್ನು ಸಾರ್ವಜನಿಕರಲ್ಲಿ ಕೂಡ ಇದು ಅಭಿಪ್ರಾಯ ಬಂದಿದೆ. ಈ ರೀತಿಯಲ್ಲಿ ಯಾವುದೇ ಅವರು ಬಿಟ್ಟಿ ಕೊಟ್ಟಂತ ಬಿಟ್ಟಿಗಳು ಯಾರಿಗೆ ಅನುಕೂಲ ಆಗಿಲ್ಲ. ಅದು ನಿಜ ಮಟ್ಟಕ್ಕೆ ಹೇಳ್ಬೇಕಂದ್ರೆ 7 ಜನ ಕಾಂಗ್ರೆಸ್ MLAಗಳಿದ್ದಾರೆ ಇಲ್ಲಿ. ಏನು ಅಡ್ಡಿ ಆಗಲ್ಲ? ಇಲ್ಲ, ಈಗ ನಮ್ಮ ದೇಶದ ಜನರು ವಿಚಾರ ಶಕ್ತಿ ಹೇಗಿದೆ ಅಂದ್ರೆ ಪ್ರತಿಯೊಂದು ಎಲೆಕ್ಷನ್ ಆ ದಿಶೆಯಲ್ಲೇ ನೋಡ್ತಾರ. ಈಗ ವಿಧಾನಸಭಾ ಎಲೆಕ್ಷನ್ ಬೇರೆ, ಆಮೇಲೆ ಜಿಲ್ಲಾ ಪಂಚಾಯತ್ ಬೇರೆ, ಅದೇ ರೀತಿ ಲೋಕಸಭಾನೇ ಬೇರೆ. ಲೋಕಸಭೆ ಬಂದ್ಬಿಟ್ಟು ನಮ್ಮ ದೇಶ ಅಂದ್ರೆ ಮೊದಲನೇ ಆದ್ಯತೆ ಬರೋದು ರಕ್ಷಣೆ. ನಮ್ಮ ದೇಶವನ್ನು ಯಾರು ರಕ್ಷಿಸ್ತಾರ ಅಂದ್ರೆ ನಮ್ಮನ್ನು ಯಾರು ರಕ್ಷಣೆ ಮಾಡ್ತಾರ ಅವ್ರಿಗೆ ಆದ್ಯತೆ ಬರುತ್ತೆ. ಇಲ್ಲಿ ಯಾರು MLA ಅದಾರ ಅವೆಲ್ಲ ಪರಕ್ ಬೀಳಂಗೇ ಇಲ್ಲ. ಲಾಸ್ಟ್ ಟೈಮ್ ಹಾಗಾಯ್ತು. ನಮ್ಮ ಲಾಸ್ಟ್ ಚುನಾವಣೆಯಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರನ ಆಡಳಿತದಲ್ಲಿತ್ತು, ಕಾಂಗ್ರೆಸ್ JDS ಅಲಯನ್ಸ್ ಇತ್ತು. ಸೊ ಹೀಗಾಗಿ ನಮ್ಮ ದೇಶದ ಜನ ಎಲ್ಲ ತಿಳುವಳಿಕೆ ಇದ್ದವರು. ಹೀಗಾಗಿ ಆ ಲೋಕಸಭಾ ಚುನಾವಣೆಯನ್ನು ಲೋಕಸಭಾ ರೀತಿಯಲ್ಲೇನ ನೋಡ್ತಾರ. ನಮಗೆ ಬೇಕಾಗಿರೋದು ಸದೃಢವಾದ ಭಾರತ ಆಗ್ಬೇಕಪ್ಪ, ಅದು ಸದೃಢ ಪ್ರಧಾನಮಂತ್ರಿನೇ ಬೇಕು. ಅದಕ್ಕೆ ನರೇಂದ್ರ ಮೋದಿ ಅವ್ರು ಬಿಟ್ಟರೆ ಬೇರೆ ಪರ್ಯಾಯ ನಮ್ಮಲ್ಲಿ ಇಲ್ಲ. ಹೀಗಾಗಿ ಅವ್ರು ಇಡೀ ವಿಶ್ವಕ್ಕೆ ಮಾದರಿ ಆದಂಥವ್ರು, ವಿಶ್ವಗುರು ಆಗ್ಬೇಕು ಅನ್ನೋದು ಏನಿತ್ತಲ್ಲ ಆ ದಿಶೆಯಲ್ಲಿ ನಮ್ಮ ದೇಶವನ್ನು. ಆಮೇಲೆ ಅವ್ರು ಹೇಳ್ತಲ್ಲ 2047ನೇ ಇಸ್ವಿವರೆಗೆ ಕೂಡ ನಮ್ಮಲ್ಲಿ ಆಲ್ರೆಡಿ ಯೋಜನೆ ರೆಡಿ ಆಗಿದೆ. ಅಂದ್ರೆ ವಿಷನರಿ ಬೇಸ್ಡ್ ನಮ್ದು ದೇಶ ಆಗ್ಬೇಕು ಅನ್ನೋದು ನಮ್ಮ ಪ್ರಧಾನಮಂತ್ರಿ ಕನಸು. ನಾವು ಕೇವಲ ಇವತ್ತು ಮತ್ತು ನಾಳೆಗಾಗಿ ಬದುಕೋರಲ್ಲ. ಅದನ್ನ ಫ್ರೀ ಬೀಸ್ ಕೊಟ್ಟು ಜನರಲ್ಲಿ ನಿರಾಸಕ್ತಿ ಮಾಡುವಂಥದ್ದು ಉದ್ದೇಶ ಇಲ್ಲ. ಸದೃಢ ಭಾರತ ಆಗ್ಬೇಕು ನರೇಂದ್ರ ಮೋದಿ ಅವರಿಂದ ಮಾತ್ರ ಸಾಧ್ಯ. ನಾವೆಲ್ಲ ಸುರಕ್ಷಿತ, ನಮ್ಮ ಮುಂದಿನ ಪೀಳಿಗೆ ಕೂಡ ತಲಾತರಾಂತರವಾಗಿ ಸುರಕ್ಷಿತವಾಗಿ ಎಲ್ಲಾ ದಿಶೆಯಿಂದ ಅಭಿವೃದ್ಧಿ ಬರ್ಬೇಕಪ್ಪ ಅಂದ್ರೆ ನರೇಂದ್ರ ಮೋದಿ ಅವರು ಮಾತ್ರ ನಮ್ಮ ದೇಶ ಪ್ರಧಾನಮಂತ್ರಿ ಸಾಧ್ಯತೆ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಥ್ಯಾಂಕ್ ಯು ಸರ್. ನಮ್ಮ ಹೆಸರು ಸತೀಶ್ ಗೌಳಿ ಅಂತ ಸರ್. ಏನ್ ಮಾಡ್ತೀರಾ? ಗ್ರಾಮೀಣ ಪ್ರಧಾನ ಕೃಷಿ ಇದ್ದೀವಿ ಸರ್. ಹೇಗಿದೆ ಈ ಸಲ ಹಾವೇರಿ ಗದಗ? ಸರ್ ಬಹಳ ಸ್ಪಷ್ಟವಾಗಿದೆ. ಈಗ ಆಲ್ರೆಡಿ ನಾವು ಬೊಮ್ಮಾಯಿ ಸಾಹೇಬ್ರಿಗೆ ಯಾವ ವಿಚಾರ ಮಾಡ್ತಿದೀವಿ ಅಂದ್ರೆ ಕೇಂದ್ರದ ಒಳಗಡೆ ಯಾವ ಸ್ಥಾನವನ್ನು ಕೊಡ್ಬಹುದು ಅಂತ ಹೇಳಿ ನಾವು ವಿಚಾರ. ಯಾವ ಸ್ಥಾನ ಬೇಕು ನಿಮಗೆ? ಸರ್ ಅವ್ರ ಪಕ್ಷ ಯಾವ ನಿರ್ಣಯ ತೊಗೊಂಡ ಹಿರಿಯರು ಆ ಪಕ್ಷಕ್ಕೆ ಒಟ್ಟು ನಮ್ಮ ಬೊಮ್ಮಾಯಿ ಸಾಹೇಬ್ರನ್ನ ನಾವು ವಿಚಾರ ಮಾಡ್ತಿರೋದು ಕೇಂದ್ರದ ಒಳಗಡೆ ದೊಡ್ಡ ಸಚಿವ ಸ್ಥಾನವನ್ನ ಊಹೆ ಮಾಡ್ತಿದೀವಿ. ಅಂದ್ರೆ ನಮ್ಮ ಗೆಲುವಿನ ನಾಗಾಲೋಟ ಆಲ್ರೆಡಿ ನಮ್ದು 4 ಲಕ್ಷ ನಾವೆಲ್ಲ ಇದು ಮಾಡ್ಕೊಂಡಿದೀವಿ. 4 ಲಕ್ಷ ದಾಟಿ ಹೋಗ್ತದ. ಮುಂದೆ ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೆ ಕೇಂದ್ರದಾಗ ಯಾವ ಸಚಿವ ಸ್ಥಾನವನ್ನು ಕೊಡ್ತಾರ ಅಂತೇಳಿ ನಿರೀಕ್ಷೆ ಮಾಡಿ ಇಟ್ಕೊಂತಿದ್ದೀವಿ ಸರ್. ಈಗ ಆಲ್ರೆಡಿ ಪ್ರಹ್ಲಾದ್ ಜೋಶಿ ಅವ್ರಿಗೆ ಕೊಡ್ತಾರೆ,
ಬೊಮ್ಮಾಯಿ ಅವ್ರಿಗೆ ಕೊಡ್ತಾರೆ, ಕುಮಾರಸ್ವಾಮಿ ಅವ್ರಿಗೆ ಗೆದ್ರೆ ಅವ್ರಿಗೂ ಕೊಡ್ತಾರೆ. ಕೊಡ್ಲೇಬೇಕಲ್ಲ alliance ಗೆ ಬಂದ್ರೆ. ಕೊಳ್ಳೇಬೇಕು ಸರ್. ಇಲ್ಲ ಸರ್, ಅದರ ನಮ್ಮ ಹಾವೇರಿ ಜಿಲ್ಲೆ ಏನಿದೆ ಸರ್, ನಮ್ಮ ಉತ್ತರ ಕರ್ನಾಟಕದ ಹೆಬ್ಬಾಗ್ಲು. ಇಲ್ಲಿ ನಮ್ಮ ಜೋಶಿ ಸಾಹೇಬ್ರ ಜೊತೆ ನಮ್ಮ ಬೊಮ್ಮಾಯಿ ಸಾಹೇಬ್ರು ಇದ್ರೆ, ಮೊನ್ನೆ ನಮ್ಮ ಅಮಿತ್ ಶಾ ಅವ್ರು ಹೇಳಿದ್ರು, ಇಲ್ಲ ನಮ್ಮ ದೆಹಲಿ ಒಳಗಡೆ ಬೊಮ್ಮಾಯಿ ಸಾಹೇಬ್ರಿಗೆ ಒಂದು ದೊಡ್ಡ ಮಟ್ಟದ ಸ್ಥಾನ ಐತೆ, ನಮ್ಮ ಕರ್ನಾಟಕದ ಒಳಗಡೆ ದೊಡ್ಡ ಲೀಡರ್ ಇದಾರೆ ಅವರು ಅಂತೇಳಿ. ಆ ಪ್ರಕಾರ ಅದನ್ನೆಲ್ಲ ನೋಡಿದ್ರೆ ನಮ್ಮ ಕೇಂದ್ರದ ಒಳಗಡೆ ನಮ್ಮ ಬೊಮ್ಮಾಯಿ ಸಾಹೇಬ್ರಿಗೆ ಒಂದು ಒಳ್ಳೆ ಸ್ಥಾನ ಸಿಗ್ಬಹುದು ಅಂತ ನಿರೀಕ್ಷೆ ಇಟ್ಕೊಂಡಿದ್ವಿ. ಫೈಟ್ ಇದೆ, ಇಲ್ಲ ಅಂತ ಹೇಳಕ್ ಆಗಲ್ಲ ಈ ಸಲ. ನಿಮ್ ಪ್ರಕಾರ ಫೈಟ್ ಇದೆಯಾ, ಒನ್ ಸೈಡ್ ಮ್ಯಾಚ್ ಹಾವೇರಿ ಗದಗ? ಇಲ್ಲ ಸರ್, ಇದನ್ನೆಲ್ಲ ನೋಡಿದ್ರೆ ರಾಜ್ಯ ಸರ್ಕಾರ MLA ಚುನಾವಣೆಗೂ MP ಚುನಾವಣೆಗೂ ಗ್ರಾಮೀಣ ಚುನಾವಣೆ TP-JDPಗೂ ವ್ಯತ್ಯಾಸ ಐತೆ. ಆದರೆ ನಮ್ಮ ಕೇಂದ್ರ ಚುನಾವಣೆ ಇದನ್ನು MP ಎಲೆಕ್ಷನ್ ನೋಡಿದ್ರೆ ಬಹಳ ಸ್ಪಷ್ಟವಾಗಿದೆ. ನಾವು ನಮ್ಮ ವಿಚಾರದಲ್ಲಿ ಒಂದು 4 ಲಕ್ಷ ಮತಗಳಿಂದ ಗೆಲ್ತೀವಿ ಅಂತ ನಾವು ಅನ್ಕೊಂಡಿದೀವಿ ಸರ್. ಇಲ್ಲ 6 ಜನ ಶಾಸಕರಿದ್ದಾರೆ. ಗೋಕಾಕಲ್ಲಿ ಸಾವುಕಾರ ಜಾರಕಿಹೊಳಿ ಏನ್ ಹೇಳ್ತಾರೆ, ರಮೇಶ್ ಜಾರಕಿಹೊಳಿ ಹಂಗೆ ಹೇಳ್ತಾರೆ ಜನ. ಹಂಗಾಗಿ ಇಲ್ಲೂ ಶಾಸಕರ ಪ್ರಾಬಲ್ಯ ಇದ್ದೇ ಇರುತ್ತೆ, ಇಲ್ಲ ಅನ್ನಕ್ಕಾಗಲ್ಲ. 7 ಜನ MLAಗಳು ಕಾಂಗ್ರೆಸ್ ಅವರಿದ್ದಾರೆ. ಅಷ್ಟು ಸುಲಭ ನನಗೆ ಖಂಡಿತ ಸರ್. ಈಗ ಇವ್ರು ಏನ್ ಮಾಡಿದ್ರು, ಜನರಿಗೆ ಆಮಿಷಗಳನ್ನ ತೋರಿಸಿ MLA ಚುನಾವಣೆ ಗೆದ್ದಿದ್ದಾರೆ. ಆದರೆ ಅದರ ನೈಜ ಜನರಿಗೆ ಅದ್ರ ಸ್ಪಷ್ಟತೆ ಅಂತಂದ್ರೆ ಈ 1 ವರ್ಷದ ಕೂಡ ಅದ್ರದ್ದು ಏನೈತಲ್ಲ, ಅದ್ರ ಸ್ಪಷ್ಟತೆ ಸಿಕ್ಕತ್ ಸರ್. ಈಗ ಅವ್ರು ಹೆಂಗೆ ಗ್ಯಾರಂಟಿ ಯೋಜನೆಗಳನ್ನ ಕೊಟ್ಟಿದಾರಲ್ಲ, ಅದರ ಅಂದ್ರೆ ಅದ್ರನ್ನ ನಕಾರಾತ್ಮಕ ವಿಚಾರಗಳು ಇವಾಗ ಒಂದಾಗೆ ಗೊತ್ತಾಗ್ತಿದಾವೆ. ಈಗ ಮಕ್ಕಳು ಕಾಲೇಜ್ ಅಂತ ನೋಡಿರ್ತಿರ್ಬೋದು ನೀವು, ಎಷ್ಟರ ಮಟ್ಟಿಗೆ ಇದಾಗೈತಿ ಅಂತಂದ್ರೆ ಶಾಲಾ ಕಾಲೇಜಿನ ಮಕ್ಕಳಿಗೆ ಅಷ್ಟು ತೊಂದರೆ ಆಗ್ತಾ ಇದೆ. ಅವ್ರು ಕೊಟ್ಟಂತ ಯೋಜನೆಗಳಲ್ಲಿ ಹೆಂಗೆ ನನ್ನ ಅಂದಾಜು 20% ಅಷ್ಟೇ ಅದು ಜನರಿಗೆ ತಲುಪಿದ, ಇನ್ನು ಉಳಿದಂತ 80% ಅದು ತನ್ನ ವಿಫಲತೆ ಹೊಂದೈತೆ ಅಂತ ನಾವು ಅನ್ಕೊಳ್ತೀವಿ ಸರ್. ಎಷ್ಟು ಲೀಡಲ್ಲಿ ಗೆಲ್ತಾರೆ ನಿಮ್ ಪ್ರಕಾರ? ನಮ್ 4 ಲಕ್ಷ ಇದೆ ಸರ್. 4 ಲಕ್ಷ ಲೀಡಲ್ಲಿ ಇಡೀ ರಾಜ್ಯದಲ್ಲಿ ಗರಿಷ್ಠ ಲೀಡ್ ಇಲ್ಲೇ ಆಗುತ್ತೆ ಅಂತ ಖಂಡಿತ ಆಗ್ತದ ಅಂತ ನಾವು ಅನ್ಕೊಂಡಿದೀವಿ ಸರ್. ಯಾಕಂದ್ರೆ ಬೊಮ್ಮಾಯಿ ಸಾಹೇಬ್ರ ಅಭಿವೃದ್ಧಿ ಕೆಲಸಗಳು ಹಂಗಿದಾವೆ. ನಮ್ಮ ಹಾವೇರಿ ಜಿಲ್ಲೆ ಒಳಗಡೆ CM ಆದ ನಂತರ ಅಷ್ಟು ಅವಧಿಯ ಒಳಗಡೆ ಅಷ್ಟು ಕೆಲಸವನ್ನು ಮಾಡಿದ್ದಾರೆ. ಎಲ್ಲ ಸಾಮಾನ್ಯ ಜನರನ್ನ, ಗ್ರಾಮೀಣ ಮಟ್ಟದ ಜನರನ್ನ ತಲುಪಿಸೋಂಥ ಕೆಲಸ ಮಾಡಿದ್ದಾರೆ. ಹೀಗಾಗಿ ನಮ್ಮ ವಿಚಾರ 4 ಲಕ್ಷ ಮೇಲ್ಪಟ್ಟು ಆಗ್ತದೆ ಅಂತ ನಾವು ಅನ್ಕೊಂಡಿದ್ದೀವಿ ಸರ್. ಥ್ಯಾಂಕ್ ಯು ಬ್ರದರ್. ಸರ್ ನಿಮ್ಮ ಹೆಸರು? ವಿಠಲ್ ಡಾಂಗೆ. ಏನ್ ಮಾಡ್ತೀರಿ? ನಾವು ಸಮಾಜ ಸೇವಕರು. ಹೇಗಿದೆ ಸರ್ ನಿಮ್ ಪ್ರಕಾರ ಈ ಸಲ ಹಾವೇರಿ ಗದಗ? ಹಾವೇರಿಯಲ್ಲಿ BJP ಬರೋದಂತೂ ನಿಶ್ಚಿತವಾಗಿರ್ತದೆ. ಬೊಮ್ಮಾಯಿಯವರು ಒಳ್ಳೆಯ ಅವರು CM ಆದಾಗ ಹಾವೇರಿ, ಹಾನಗಲ್ಲು, ನಮ್ಮ 3-4 ತಾಲೂಕಿಗೆ ಒಳ್ಳೆ ಕೆಲಸಗಳನ್ನು ಮಾಡಿದ್ದಾರೆ. ಹೀಗಾಗಿ ಅವರು ಶಿಗ್ಗಾಂವಿಲಿ ಮಾಡಿದಂಥ ನೀರಾವರಿ ಯೋಜನೆಗಳು ಅವು ಭಾಳ ಫಲ ಕೊಟ್ಟಿದ್ದಾವೆ. ಹೀಗಾಗಿ ಈ ಸರಿ ಅವರು ಖಂಡಿತವಾಗಿ ಬರುವಂಥದ್ದು ನಿಚ್ಚಳವಾಗಿದೆ. ಗ್ಯಾರಂಟಿ ಯಾವ್ದು ಅಡ್ಡಿ ಆಗಲ್ಲ? ಗ್ಯಾರಂಟಿ ಯಾವುದು ಅಂಥದ್ದೇನು ಅಡ್ಡಿ ಆಗೋದಿಲ್ಲ. ಹೆಣ್ಮಕ್ಳಿಗೆ 2,000 ರೂಪಾಯಿ ಅದು ಅನುಕೂಲ ಆಗಿರ್ಬೋದು, ಇಲ್ಲ ಅಂತ ಹೇಳ್ತಾ ಇಲ್ಲ. ಆದರೆ ಕೆಲವೊಂದು ಗ್ಯಾರಂಟಿಗಳು ಫೇಲ್ ಆಗಿದಾವೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿಶೇಷವಾಗಿ ಬಸ್ ಪ್ರಯಾಣ ಆಗಿರ್ಬೋದು, ಮತ್ತು ಕೆಲವೊಂದು ಗ್ಯಾರಂಟಿಗಳು ಅಷ್ಟು ಜನರಿಗೆ, ಸಂಪೂರ್ಣವಾದಂಥ ಜನರಿಗೆ ಇವತ್ತಿಗೂ ಕೂಡ ಮುಟ್ಟಿಲ್ಲ. ಅವು ಸ್ವಲ್ಪ ಜನರಿಗೆ ಅವು ಮುಟ್ಟಿದ್ದಾವೆ. ಹೀಗಾಗಿ ಅದು ಪ್ರಚಾರ ಹೆಚ್ಚಿಗಾಗಿದೆ. ಈ ಗ್ಯಾರಂಟಿ ಇರೋದರಿಂದ ಸ್ಥಳೀಯ ಲೆವೆಲಲ್ಲಿ ಪಟ್ಟಣ ಪಂಚಾಯತಿಂದ ಹಿಡಿದು ಎಲ್ಲ ಅನುದಾನದ ಕೆಲಸಗಳು ಬಂದ್ ಆಗಿದ್ದಾವೆ ಎಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ಎಲ್ಲ ಪೂರ್ತಿ ಬಂದಂಥ ನಮ್ಮ ಹಣ, ಅವ್ರು ಕೊಡುವಂಥ ಗ್ಯಾರಂಟಿ, ಆ ಹಣ ಯಾರೇ ಕೂಡ ಕೊಟ್ಟಿಲ್ಲ. ನಾವು ಕೊಟ್ಟಂಥ ಟ್ಯಾಕ್ಸನ್ನೇ ಅವರು ಬಡವರಿಗೆ ಕೊಡ್ತಾ ಇದ್ದಾರೆ. ಹೀಗಾಗಿ ಅವ್ರು ಯಾವುದೇ ಅಂತ ಡೆವಲಪ್ಮೆಂಟ್ ಮಾಡಿಲ್ಲ ಎಂದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಎಷ್ಟು ಲೀಡರ್ ಗೆಲ್ತಾರೆ ಬೊಮ್ಮಾಯಿ? 1.5 ಲಕ್ಷ ಮತದಿಂದ ಬೊಮ್ಮಾಯಿಯವರು ಹಾವೇರಿ ಜಿಲ್ಲೆಯಲ್ಲಿ ವಿನ್ ಆಗ್ತಾರೆ. ಥ್ಯಾಂಕ್ ಯು ಸರ್. APMC ಹೇಗಿದೆ ಈ ಸಲ ಹಾವೇರಿ ಗದಗ? ಹಾವೇರಿ ಗದಗ ಒಳಗೆ ಸರ್ ಆಲ್ರೆಡಿ ನಮ್ಮ 5 ಯೋಜನೆಗಳು ತುಂಬ ಗ್ಯಾರಂಟಿಗಳು ಅವು ಬಂದಿದ್ದಾವೆ. ಎಲ್ಲಿ ಪ್ರಚಾರ ನಾವು ಮಾಡ್ಲಿಕ್ಕೆ ಹೋದ್ರು, ಕ್ಯಾನನ್ಸ್ ಮಾಡ್ಲಿಕ್ಕೆ ಹೋದ್ರು, ಪ್ರತಿಯೊಂದು ಮನೆಯೊಳಗೆ ಹೆಣ್ಮಕ್ಕಳು ಎಲ್ಲರೂ ನಮ್ಮ ಕಾಂಗ್ರೆಸ್ನೇ ನಾವು ಗೆಲ್ಲಿಸ್ತೀವಿ, ಕಾಂಗ್ರೆಸ್ಸೇ ನಮ್ಗೆ ಅಧಿಕಾರಕ್ಕೆ ಬರಬೇಕು ಅಂತೇಳಿ ಇದೆ ಸರ್. ನಮ್ಮ ಗದಗ ಲೋಕಸಭೆ ಕಾಂಗ್ರೆಸ್ಸೇ ಆಗುತ್ತೆ ಸರ್. ಹೌದು. ಹೇಗಿದ್ದಾರೆ ಅಭ್ಯರ್ಥಿ ಆನಂದಗಡ್ಡ ದೇವ್ರ? ತುಂಬಾ ಒಳ್ಳೆ ಅಭ್ಯರ್ಥಿ ಸರ್. ಅನುಭವಸ್ಥರು, ಯುವಕರಲ್ಲಿ, ಹಿರಿಯರಲ್ಲಿ ಎಲ್ಲ ನಡವಳಿಕೆ ಉಳ್ಳವರು, ಅಗದಿ ಒಂದು ನಿಷ್ಠಾವಂತರು, ಅವರೇ ಬರ್ತಾರೆ ಸರ್. ಹಿಂದೆ ಅವ್ರ ತಂದೆಯವ್ರು 2 ಸಲ MLA ಆಗಿರ್ ಲಕ್ಷ್ಮೀಶ್ವರ ಆಗಿದ್ದಾರೆ ಸರ್. ಈಗ ಅವ್ರಿಗೂ ರಾಜಕೀಯ ಮನೆತನ, ರಾಜಕೀಯ ಹೊಸ್ತೇನಲ್ಲ, ರಾಜಕೀಯ ತರ ಮಾಡ್ತಾ ಇದಾರೆ. ಹೌದು. ಎಷ್ಟು ಲೀಡಲ್ಲಿ ಗೆಲ್ತಾರೆ? ನಮ್ಮ ಅಂದಾಜು ಮಟ್ಟಿಗೆ 1 ಲಕ್ಷ ಮಟನೂ ಲೀಡಲ್ಲಿ ಬರ್ತಾರೆ ಸರ್. ಥ್ಯಾಂಕ್ ಯು ಸರ್.